ಶಿಡ್ಲಘಟ್ಟ ತಾಲೂಕಿನ ಪುಲಿಚೆರ್ಲು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಇದೆ. ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9 ಮತ್ತು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ 67 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಶಾಲೆಯಲ್ಲಿ 4 ಮಂದಿ ಶಿಕ್ಷಕರಿದ್ದು, ಪುಲಿಚೆರ್ಲು ಗ್ರಾಮದ ಸುತ್ತಮುತ್ತಲ 6 ಕಿಲೋಮೀಟರ್ ವ್ಯಾಪ್ತಿಯಿಂದ ವ್ಯಾಸಂಗಕ್ಕಾಗಿ ಮಕ್ಕಳು ಈ ಗ್ರಾಮಕ್ಕೆ ನಡೆದು ಬರಬೇಕಿದ್ದು, ರಕ್ಷಣೆ, ದೂರ ಮುಂತಾದ ಕಾರಣಗಳಿಂದ ಕಲಿಯುವ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿದೆ. ಅದರಲ್ಲೂ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತವಾಗುವ ಆತಂಕ ಎದುರಾಗಿದೆ. ಸರ್ಕಾರ ಶಿಕ್ಷಣ ಉತ್ತೇಜನಕ್ಕಾಗಿ ನಾನಾ ರೀತಿಯ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಆದರೂ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಸಾಕ್ಷರತೆ ಪ್ರಮಾಣ ಹೆಚ್ಚುತ್ತಿಲ್ಲ. ಇದಕ್ಕೆ ಕಾರಣ ದೂರ ಶಿಕ್ಷಣ ಎಂಬ ಸಮಸ್ಯೆ. ಪ್ರೌಢಶಿಕ್ಷಣಕ್ಕೆ ಬರೋದಿಲ್ಲ ಬೆಳೆದ ಹೆಣ್ಣು ಮಕ್ಕಳೇ ಆಗಿದ್ದು, ಬೆಳಗ್ಗೆ ಮತ್ತು ಸಂಜೆ ದಾರಿಯಲ್ಲಿ ನಡೆದು ಬರುವಾಗ ಆಗಬಾರದ ಅನಾಹುತಗಳು ಆಗಲಿವೆ ಎಂಬ ಪೋಷಕರ ಆತಂಕ ಹೆಣ್ಣು ಮಕ್ಕಳನ್ನ ಶಿಕ್ಷಣಕ್ಕೆ ದೂರ ಮಾಡುತ್ತಿದೆ ಎಂದರೆ ತಪ್ಪಾಗಲಾರದ. ಆಧುನಿಕ ಜಗತ್ತಿನಲ್ಲಿಯೂ ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗಿ ಶಿಕ್ಷಣ ಪಡೆಯಬೇಕಾದ ಅನಿವಾರ್ಯ ಸ್ಥಿತಿ ಎದುರಾಗಿತ್ತು. ಇದೇ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ಎಂಬುದು ಗಗನ ಕುಸುಮವಾಗಲು ಕಾರಣವಾಗಿದೆ. ಕಾಡುದಾರಿಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ನಡೆದು ಬರಲು ಮನೆಗಳಲ್ಲಿ ಪೋಷಕರು ಒಪ್ಪದ ಕಾರಣ ಈಗಾಗಲೇ ಹಲವರ ಶಿಕ್ಷಣ ಕುಂಠಿತವಾಗಿದೆ. ಇನ್ನು ಮಳೆ, ಚಳಿ, ಗಾಳಿ, ಬಿಸಿಲೆನ್ನದೆ ನಡೆಯುವ ತ್ರಾಸ ಮಕ್ಕಳಿಗೆ ತಪ್ಪಿಲ್ಲ. ಇದರ ಜೊತೆಗೆ ಅನಾರೋಗ್ಯ ಕಾರಣದಿಂದಲೂ ಹಲವರ ವಿದ್ಯಾಭ್ಯಾಸ ನಿಲ್ಲುತ್ತಿರುವುದು ದುರಂತವೇ ಸರಿ. ಪುಲಿಚೆರ್ಲು ಗ್ರಾಮದ ಪ್ರೌಢಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕುಂಠಿತವಾಗುತ್ತಿದೆ. ಇದಕ್ಕೆ ಕಾರಣ ದೂರದ ನಡಿಗೆ ಎನ್ನುತ್ತಿವೆ ಮೂಲಗಳು. ಈ ಶಾಲೆಗೆ ಸುತ್ತಮುತ್ತಲ 5 ಹಳ್ಳಿಗಳಿಂದ ವಿದ್ಯಾರ್ಥಿಗಳು ವ್ಯಾಸಂಗಕ್ಕಾಗಿ ಬರುತ್ತಿದ್ದು, ಮರಿಹಳ್ಳಿಯಿಂದ 15 ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಿದ್ದು, ಇವರು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ 4 ಕಿಲೋಮೀಟರ್ ನಡೆಯಬೇಕಿದೆ. ಮುಮ್ಮನಹಳ್ಳಿ ಗ್ರಾಮದಿಂದ 5 ವಿದ್ಯಾರ್ಥಿಗಳು, ಇವರು 4 ಕಿಲೋಮೀಟರ್ ದೂರವನ್ನ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಸವಿಯಬೇಕಿದೆ. ತೋಕಲಹಳ್ಳಿ ಕೇವಲ 3 ವಿದ್ಯಾರ್ಥಿಗಳು ಮಾತ್ರ ಬರುತ್ತಿದ್ದು, ಇವರು 6 ಕಿಲೋಮೀಟರ್ ದೂರದಿಂದ ಬರಬೇಕಿದೆ. ಸೋಮನಹಳ್ಳಿಯಿಂದ 8 ಮಂದಿ ವಿದ್ಯಾರ್ಥಿಗಳು ಬರುತ್ತಿದ್ದು, ಇವರು 2 ಕಿಲೋಮೀಟರ್ ದೂರವನ್ನ ಪ್ರತಿನಿತ್ಯ ನಡೆಯಬೇಕಿದೆ. ಇನ್ನು ಕೊನೆಯದಾಗಿ ಕನ್ನಪ್ಪನಹಳ್ಳಿ 18 ವಿದ್ಯಾರ್ಥಿಗಳು ಬರುತ್ತಿದ್ದು, ಇವರು 4 ಕಿಲೋಮೀಟರ್ ದೂರವನ್ನ ಪ್ರತಿನಿತ್ಯ ಕ್ರಮಿಸಬೇಕಿದೆ. ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನ ಕಳುಹಿಸಲು ಪೋಷಕರು ಹಿಂದೇಟು ಹಾಕಿ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸುತ್ತಿದ್ದಾರೆ. ಇನ್ನೂ ಹಲವರು ದೂರದ ಕಾರಣಕ್ಕೆ ಶಿಕ್ಷಣದಿಂದ ವಂಚಿತವಾಗುವಂತಾಗಿದೆ. ಇದೇ ರೀತಿಯ ಸಮಸ್ಯೆ ಶಿಡ್ಲಘಟ್ಟ ತಾಲೂಕಿನ ಮತ್ತೊಂದು ಗ್ರಾಮದಲ್ಲಿಯೂ ಈ ಹಿಂದೆ ಎದುರಾಗಿತ್ತು. ಗೌಡನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಸುತ್ತಮುತ್ತಲ ಹಳ್ಳಿಗಳಿಂದ ಮಕ್ಕಳು ನಡೆದು ಬರುತ್ತಿರುವುದನ್ನ ಕಂಡ ದಾನಿಗಳು ಈ ಸರ್ಕಾರಿ ಶಾಲೆಗೆ ಬಸ್ ಅನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಬಸ್ಗೆ ಅಗತ್ಯವಿರುವ ಇಂಧನ ಮತ್ತು ಅದರ ಚಾಲಕ ವೇತನ ಸೇರಿ ಇತರೆ ನಿರ್ವಹಣೆಯನ್ನ ಶಾಲೆಯ ಶಿಕ್ಷಕರೊಬ್ಬರು ವಹಿಸಿದ ಕಾರಣ ಆ ಶಾಲೆಯಲ್ಲಿ ಬಸ್ ಯಶಸ್ವಿಯಾಗಿ ಚಾಲನೆಯಲ್ಲಿದ್ದು, ಮಕ್ಕಳು ಕೂಡ ನಿರ್ಭೀತಿಯಿಂದ ಶಾಲೆಗೆ ಬರುತ್ತಿದ್ದಾರೆ. ಇದರಿಂದಾಗಿ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಅದೇ ರೀತಿಯ ಸಂಕಷ್ಟ ಎದುರಿಸುತ್ತಿರುವ ಪುಲಿಚೆರ್ಲು ಪ್ರೌಢಶಾಲೆಗೂ ದಾನಿಗಳು ನೆರವು ನೀಡಿದಲ್ಲಿ ಸುತ್ತಮುತ್ತಲ ಗ್ರಾಮಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲಿದೆ. ಪುಲಿಚೆರ್ಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 100 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿಗೆ ಸುತ್ತಮುತ್ತಲ 4 ಹಳ್ಳಿಗಳಿಂದ ವಿದ್ಯಾರ್ಥಿಗಳು ನಡೆದುಕೊಂಡು ಬರುತ್ತಿದ್ದಾರೆ. ಸುಬ್ಬರಾಯನಹಳ್ಳಿ, ಇಗ್ಲೆಟ್ಟಹಳ್ಳಿ, ಬೈರಗಾನಹಳ್ಳಿ, ತೇಮಸಂದ್ರ, ಬಳೆಹೊಸಹಳ್ಳಿ, ಮರಿಹಳ್ಳಿ, ಮುಮ್ಮನಹಳ್ಳಿ ಮುಂತಾದ ಹಳ್ಳಿಗಳಿಂದ ಮಕ್ಕಳು ಈ ಶಾಲೆಗೆ ಬರುತ್ತಾರೆ. ಗ್ರಾಮೀಣ ಮಕ್ಕಳು ಪ್ರತಿಭಾವಂತರು. ಅವರಿಗೆ ಶಾಲೆಯಲ್ಲಿ ಶಿಕ್ಷಣ ಸೇರಿದಂತೆ ಅಗತ್ಯ ಸೌಲಭ್ಯ ದೊರೆತಲ್ಲಿ ಶಿಕ್ಷಣದಿಂದ ವಂಚಿತರಾಗುವುದನ್ನು ತಪ್ಪಿಸಬಹುದಾಗಿದೆ. ಮಳ್ಳಿಯಿಂದ ಪಲ್ಚರ್ಲು ಸ್ಕೂಲ್ಗೆ ನಾನು ನಡೆದುಕೊಂಡು ಹೋಗ್ತೀನಿ. ಅದ್ರಿಗೆ ಮಳೆ ಆಗಲಿ ಗಾಳಿ ಆಗಲಿ ಬಂದರೂ ನಾನು ನಡೆದುಕೊಂಡೇ ಹೋಗ್ತೀನಿ. ಯಾಕೆಂದರೆ ನನಗೆ ಓದಬೇಕು ಅಂತ ಗುರಿ ಇದೆ. ಹಾಗಾಗಿ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಓದ್ಬೇಕಂತ ಎಲ್ಲರೂ ಅನುಕೂಲ ಮಾಡ್ಬೇಕಂತ. ತ್ರಿಷಾ, ನಾವು ಮರಳಿಂದ ಬರ್ತೀರಿ, ನಡ್ಕೊಂಡು ಹೋಗ್ಬೇಕು. ಮಳೆ ಬರಲಿ ಗಾಳಿ ಬರಲಿ ನಡ್ಕೊಂಡೇ ಹೋಗ್ಬೇಕು, ನಡ್ಕೊಂಡೇ ಬರಬೇಕು. ಇದ್ರಿಗೆ ಸಂಬಂಧಪಟ್ಟ ನನ್ನ ಅಧಿಕಾರಿಗಳು ವ್ಯವಸ್ಥೆ ಮಾಡಿದ್ರು ಕೇಳ್ಕೊಂತ. ಟೈಮ್ಗೆ ಹೋಗೋಕ್ಕಾಗಲ್ಲ. ಆದ್ದರಿಂದ ಬೆಳಗ್ಗೆ ಹೊತ್ತು ಮಳೆ ಬಂದರೂ ನಡ್ಕೊಂಡು ಹೋಗ್ತಾರೆ, ಸಾಯಂಕಾಲ ಹೊತ್ತು ಮಳೆ ಬಂದರೂ ನಡ್ಕೊಂಡು ಬರ್ತಾರೆ. ಸ್ವಲ್ಪ ಸಮಸ್ಯೆ ಆಗಿದೆ ಹುಡುಗರಿಗೆ. ಒಂದು 40-45 ಜನ ನಡ್ಕೊಂಡು ಹೋಗಿ ನಡ್ಕೊಂಡು ಬರಬೇಕು. ಬಸ್ಸು ಸ್ವಲ್ಪ ಏನೋ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಕೇಳ್ಕೊಂತೀವಿ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.